ಸಮಾಜದಲ್ಲಿ ಹೆಣ್ಣುಮಕ್ಕಳಿಗೆ ಗೌರವ ಕೊಡೋದು ಭಾರತೀಯ ಸಂಪ್ರದಾಯ. ಆದರೆ ಇಲ್ಲಿ ಸಂಪ್ರದಾಯವನ್ನೇ ಗಾಳಿಗೆ ತೂರ್ತಿರುವ ಕರ್ನಾಟಕ ಸರ್ಕಾರ. ಹೌದು, ಕೆಐಎಡಿಬಿ ಎಂಬ ಕೈಗಾರಿಕಾ ವಲಯದಿಂದ ರೈತ ಕುಟುಂಬಗಳು ಬೀದಿ ಪಾಲು. ವರ್ಷಕ್ಕೊಮ್ಮೆ ಬರುವ ಹಬ್ಬ, ಹಳ್ಳಿಗಳಲ್ಲಿ ಸಡಗರ ಸಂಭ್ರಮದ ಆಚರಣೆಯ ಹಬ್ಬ ಅಂದ್ರೆ ಅದು ಯುಗಾದಿ ಹಬ್ಬ. ಯುಗಾದಿ ಹಬ್ಬದಂದು ಹಳ್ಳಿಗಳಲ್ಲಿ ಅದು ಬಹುಮುಖ್ಯವಾಗಿ ರೈತರ ಹಬ್ಬ. ಇದು ಮನೆ ಮಕ್ಕಳು ಎಲ್ಲರೂ ಸೇರ್ಕೊಂಡು ಈ ಹಬ್ಬವನ್ನು ಆಚರಿಸ್ತಾರೆ. ಆದರೆ ಈ ಹಬ್ಬದ ದಿನ ನಮ್ಮ ಕುಟುಂಬದ ಎಲ್ಲರೂ ಸಹ ನಡುಬೀದಿಯಲ್ಲಿ ಇದ್ದೇವೆ. ಇನ್ನು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಹಾಗೂ ಉದ್ಯಮಿಯ ಮಕ್ಕಳು, ಅಧಿಕಾರಿಗಳ ಮಕ್ಕಳು ಯುಗಾದಿ ಹಬ್ಬವನ್ನ ಮನೆಗಳಲ್ಲಿ ಆಚರಣೆ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ನಮ್ಮ ಕುಟುಂಬ ಬೀದಿಯಲ್ಲಿದ್ದೇವೆ. ಈ ಕೆಐಎಡಿಬಿ ಎಂಬ ಕೈಗಾರಿಕೆಗಳಿಂದ ನಮ್ಮ ಕುಟುಂಬಗಳು ಬೀದಿ ಪಾಲಾಗ್ತಿವೆ. ಪ್ರಾಣವನ್ನು ಬೇಕಾದ್ರೂ ಕೊಡ್ತೇವೆ, ನಮ್ಮ ಭೂಮಿ ಮಾತ್ರ ಕೊಡೋದಿಲ್ಲ. ನಮ್ಮ ಭೂಮಿ ನಮಗೆ ಬೇಕು ಅಂತ ಅಹೋರಾತ್ರಿ ಹೋರಾಟ ಮಾಡ್ತಿರುವ ಮಹಿಳೆಯರ ಕಣ್ಣೀರು. ಜಂಗಮಕೋಟೆ ಭಾಗದ ಸುಮಾರು 13 ಹಳ್ಳಿಗಳ ರೈತರು ಸುಮಾರು 5 ದಿನಗಳಿಂದ ಹೋರಾಟವನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ಮುಂಭಾಗದ ರಸ್ತೆಯಲ್ಲಿ ತನ್ನ ಪುಟ್ಟ ಮಕ್ಕಳಿಗಾಗಿ ಯುಗಾದಿ ಹಬ್ಬವನ್ನ ಸರಳವಾಗಿ ಆಚರಿಸಿದ್ರು. ಹೆಣ್ಣುಮಕ್ಕಳಿಗೆ ಗೌರವ ಕೊಡುವಂತಹ ಭಾರತ ದೇಶದಲ್ಲಿ ಹೆಣ್ಣುಮಕ್ಕಳಿಗೆ ಅಪಮಾನ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಇದು ಸರಿ? 5ನೇ ದಿನದ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಏನಿವತ್ತು ಅಖಂಡ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರೈತರ ಹಬ್ಬ ಆದಂಥ ಏನು ಯುಗಾದಿ ಹಬ್ಬ, ಇವತ್ತು ಹಳ್ಳಿಗಳಲ್ಲಿ ಭಾಳ ಜವಾಬ್ದಾರಿತವಾಗಿ, ವಿಶೇಷವಾಗಿ ಮನೆ ಮಂದಿಯೆಲ್ಲ ಹೊಸ ಬಟ್ಟೆಯನ್ನು ತೊಟ್ಟು ಭಾಳ ವಿಜೃಂಭಣೆಯಿಂದ ನಾವು ಹಬ್ಬವನ್ನು ನಮ್ಮ ಹಳ್ಳಿಯ ಮನೆಗಳಲ್ಲಿ ಮಾಡಬೇಕಾಗಿತ್ತು. ದುರದೃಷ್ಟವಶಾತ್ ರಾಜ್ಯ ಸರ್ಕಾರದ ಒಂದು ವಿರೋಧಿ ನೀತಿ ಮತ್ತು ಜಿಲ್ಲಾಡಳಿತದ ವಿರೋಧಿ ನೀತಿಯ ನಮ್ಮ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಿರೋದ್ರಿಂದ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಹಬ್ಬವನ್ನು ಆಚರಣೆ ಮಾಡುವ ಮುಖಾಂತರ ಏನಿವತ್ತು ನಮ್ಮ ನಾಡ ಸಂಪ್ರದಾಯದಂತೆ ಏನಿವತ್ತು ನೇಗಿಲ ಪೂಜೆಯನ್ನು ಮಾಡುವ ಮುಖಾಂತರ, ವಿಶೇಷವಾಗಿ ರಾಗಿಯ ನಾವು ಬಿತ್ತನೆ ಮಾಡುವ ಮುಖಾಂತರ ಮತ್ತು ನಮ್ಮ ತಾಯಂದಿರು ಹೋಳಿಗೆಯನ್ನು ಮಾಡಿ ನಮ್ಮ ಜನಸಾಮಾನ್ಯರಿಗೆ ಹಂಚುವ ಮುಖಾಂತರ ಈ ಒಂದು ಚಳುವಳಿ ನಾವು ಮುಂದುವರಿಸಿದ್ವಿ. ಇವತ್ತು ಅದೇ ರೀತಿ ಇವತ್ತು ಯುಗಾದಿ ಹಬ್ಬದ ಮಾರನೇ ದಿವಸ ಹೊಸ ತಡಿಕೆ ಅಂತ ಏನು ಕರೀತೇವೆ, ನಮ್ಮದು ಮಾಂಸದ ಊಟವನ್ನು ಕೂಡ ನಮ್ಮ ಎಲ್ಲ ರೈತ ಬಾಂಧವರು, ರೈತ ಮಹಿಳೆಯರು ಬಂದು ಇವತ್ತು ಇಲ್ಲೇ ಊಟವನ್ನು ಮಾಡಿ ಎಲ್ಲರಿಗೂ ಉಣಬಯಸಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದು ರೈತನ ವಿಕೋಪಕ್ಕೆ ಇವತ್ತು ನಾಂದಿ ಆಗ್ತಾ ಇದೆ. ಇದೇ ರೀತಿ ಏನಾದರೂ ಮುಂದುವರಿದೆ ಆದರೆ ರೈತ ವಿಕೋಪಕ್ಕೆ ಹೋದರೆ ಏನು 1980ರ ದಶಕದಲ್ಲಿ ಸರ್ಕಾರಗಳು ಉರುಳಿದವು, ಕಾಂಗ್ರೆಸ್ ಸರ್ಕಾರ. ಅದೇ ರೀತಿ ನಮ್ಮ ರಾಮಕೃಷ್ಣ ಹೆಗಡೆ ಅವರು ರೇಷ್ಮೆ ವಿಚಾರದಲ್ಲಿ ತೊಂದರೆ ಆದಂಥ ಸಂದರ್ಭದಲ್ಲಿ ಮಂತ್ರಿಗಿರಿ ಕಳ್ಕೊಂಡಂಥದ್ದು, ಮುಖ್ಯಮಂತ್ರಿಗಿರಿ ಕಳ್ಕೊಂಡಿದ್ದು ಉದಾಹರಣೆಗಳನ್ನು ಜ್ಞಾಪಿಸಬೇಕಾಗ್ತದೆ. ಅದರಿಂದ ರಾಜ್ಯ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಿ ಈ ಫಲವತ್ತಾದಂಥ ಕೃಷಿ ಭೂಮಿಯನ್ನು ಕೈ ಬಿಡಬೇಕು. ನೀವು ಕೈ ಬಿಡದೆ ಹೋದರೆ ನೀವು ಬಿಡೋವರೆಗೂ ಕೂಡ ಹೋರಾಟವನ್ನು ಈ ಜಾಗದಿಂದ ಮುಂದುವರಿಸ್ತೇವೆ. ಏನಾದರೂ ಅನಾಹುತಗಳ ಆದರೆ, ಸಮಾಜದಲ್ಲಿ ಅನಾಹುತಗಳಿಗೆ ದಾರಿ ಮಾಡಿಕೊಡ್ಬೇಕಾದ್ರೆ ನೀವೇ ಜಿಲ್ಲಾಡಳಿತನೇ, ತಾಲೂಕು ಆಡಳಿತ ಹೊಣೆ ಅಂತೇಳಿ ಯಾವುದೇ ಹೋರಾಟಗಾರರಿಗೂ ಕೂಡ ಅದು ಜವಾಬ್ದಾರಿ ಅಲ್ಲ, ಜಿಲ್ಲಾಡಳಿತನೇ ನೇರ ಹೊಣೆ ಅಂತೇಳಿ ನಾವು ಭಾವಿಸ್ತೇವೆ. ಮಾಡ್ತೀವಿ. ನಾನಾಗಲೇ ಹೇಳಿದ್ದೀನಿ, ಇದು ಅದಕ್ಕೆ ಆದಂಥ ಒಂದು ಇಲಾಖೆ ರಾಜ್ಯ ಮಟ್ಟದಲ್ಲಿ ಆಗುವಂಥ ಕೆಲಸ. ಭೂಸ್ವಾಧೀನ ಕೈಗಾರಿಕಾ ಅಭಿವೃದ್ಧಿ ಅಂತ ಅದು ಜಿಲ್ಲಾ ಮಟ್ಟದಲ್ಲಿ ನಾವು ಮಾಡೋವಂಥ ಕೆಲಸ ಅಲ್ಲ. ಈಗಾಗಲೇ ತಮ್ಮ ಭಾವನೆ ಏನಿದೆ, ನಿರಂತರವಾಗಿ ಕಳೆದ 21 ತಿಂಗಳುಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ, ವಿವಿಧ ಭಾಗಗಳಿಗೆ ಹೋಗಿದ್ದೀರಾ, ಹೋರಾಟ ಮಾಡಿದ್ದೀರಾ. ಇವತ್ತಿಗೂ ಕೂಡ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ತಮ್ಮ ಹೋರಾಟನೂ ನಿರಂತರವಾಗಿದೆ. ಈ ಎಲ್ಲ ಭಾವನೆಗಳನ್ನು ಏನಿವತ್ತು ಕೆಲವೆಲ್ಲ ತಾವು ಪ್ರಶ್ನೆಗಳನ್ನು, ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತಂದಿದ್ದೀರಾ, ಖಂಡಿತವಾಗಲೂ ಸರ್ಕಾರದ ಗಮನಕ್ಕೆ, ಮಾನ್ಯ ಸಚಿವರುಗಳ ಗಮನಕ್ಕೆ, ಹಿರಿಯ ಅಧಿಕಾರಿಗಳ ಗಮನಕ್ಕೆ ಆದ್ಯತೆ ಮೇರೆಗೆ ತರ್ತೇವೆ.
ಸೌಹಾರ್ದಯುತವಾಗಿ ಇದು ಪರಿಹಾರ ಆಗಬೇಕು ಅನ್ನೋದೇ ಜಿಲ್ಲಾಡಳಿತದ ಅಪೇಕ್ಷೆ, ನಮ್ಮೆಲ್ಲರ ಅಪೇಕ್ಷೆ. ಅದನ್ನು ನೋಡಿ ನಾನು ಮಾತಾಡಿ ತಮಗೆ కొలువైయున్నది అంబని చూడరమ్మ మన జగదంబని చూడరమ్మ. ರೈತರ ಅನಿರ್ದಿಷ್ಟ ಅವಧಿ ಧರಣಿಯಲ್ಲಿ 5ನೇ ದಿನದ ಕಾಲಿಟ್ಟ ಧರಣಿ. ಯುಗಾದಿ ಹಬ್ಬದ ವಸ್ತೊಡಕ ಕಾರ್ಯಕ್ರಮ. ಸಾಮಾನ್ಯ ಶಿವನಿ ಸತಿ కొలువైయున్నది అంబని చూడరమ్మ మన జగదంబని చూడరమ్మ. అంబని చూడరే అఖిలాండేశ్వరి శంభుని సతిత కొలువైయున్నది అంబని చూడరమ్మ మన జగదంబని చూడరమ్మ. భక్తిగా కొలచిన భక్తులకెల్లను కొరిన కోరికలన్నీ ఇచ్చును. దాట శూన్యములు మీకు కొలువై అమ్మని చూడరమ్మ మన జగదంబని చూడరమ్మ. ರೈತರು ನಿರಂತರ ಧರಣಿಯಲ್ಲಿ ಯುಗಾದಿ ಪ್ರಯುಕ್ತ ಇಲ್ಲೇ ವಸ್ತೊಡಕ ಮಾಂಸದ ಊಟವನ್ನು ತಯಾರು ಮಾಡುತ್ತಿರುವ ದೃಶ್ಯಾವಳಿಗಳು. మన జగదంబని చూడరమ్మ